ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಈಸಿ ಲೈಫ್ ಇನ್ ಕನ್ನಡ. ನಾನು ಇವತ್ತು ನೋಡಿ ಎಲ್ಲರೂ ಬೇರೆ ಬೇರೆ ಅಕ್ಕಿಂದೆಲ್ಲ ಮಾಡ್ತಾರೆ. ನಾನು ಇವತ್ತು ರೇಷನ್ ಅಕ್ಕಿಯಿಂದ ಕುಷ್ಕ ಮಾಡಿದ್ದೀನಿ ನೋಡಿ. ಅದರಲ್ಲೂ ಚೆನ್ನಾಗೇ ಇದೆ ಫ್ರೆಂಡ್ಸ್. ನೋಡಿ, ಅನ್ನ ಬಿಡಿ ಬಿಡಿಯಾಗೇ ಇದೆ, ಏನು ತೊಂದರೆ ಇಲ್ಲ. ಇದೇ ರೀತಿ ನೀವು ಮಾಡಬೇಕಾ? ಹಾಗಿದ್ರೆ ಈ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್. ಅದಕ್ಕೂ ಮೊದಲು ಯಾರಾದರೂ ಮೊದಲನೇದಾಗಿ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಾನಿವತ್ತು ಕುಷ್ಕ ಮಾಡಲಿಕ್ಕೋಸ್ಕರ ಮೊದಲೊಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಸ್ವಲ್ಪ ಬಿಸಿ ಆಗಲಿ. ಆಮೇಲೆ ಎಷ್ಟು ಎಣ್ಣೆ ಬೇಕು ಅಷ್ಟು ಎಣ್ಣೆನ ಹಾಕ್ಕೊಳ್ಳಿ. ನಾನು ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಹೀಗೆ ಬಿಸಿ ಆಗಲಿ. ನಾನಿಲ್ಲಿ ಇಷ್ಟು ಸ್ಪೈಸಸ್ ತಗೊಂಡಿದ್ದೀನಿ. ಸೋಂಪು, ಲವಂಗ, ಚಕ್ಕೆ, ಏಲಕ್ಕಿ, ಪಲಾವ್ ಎಲೆ, ಮೊಗ್ಗು ಇಷ್ಟು ತೊಗೊಂಡಿದ್ದೀನಿ. ಇನ್ನೂ ಬೇರೆ ಸ್ಪೈಸಸ್ ಇದ್ದರೆ ನೀವು ತಗೊಳ್ಳಿ. ನಂತರ ಇಷ್ಟಿದ್ದು ಇಷ್ಟು ನಾನು ತೊಗೊಂಡಿದ್ದೀನಿ. ಈಗ ಎಣ್ಣೆ ಬಿಸಿ ಆಗಲಿ. ಇಷ್ಟು ಸ್ಪೈಸಸ್ನು ಈಗ ನಾನು ಇದರಲ್ಲಿ ಹಾಕೊಳ್ತಾ ಇದ್ದೀನಿ. ಎರಡು ಈರುಳ್ಳಿ ದೊಡ್ಡದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ನಾನು ಇದರಲ್ಲಿ ಹಾಕ್ಕೊಳ್ತಿದ್ದೀನಿ. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗೋವರೆಗೂ ಅದನ್ನು ಹಾಗೆ ಫ್ರೈ ಮಾಡ್ಕೊಳ್ಳೋಣ. ಇಷ್ಟು ಫ್ರೈ ಆಗಿದೆ. ಈಗ ನಾವು 1 ಟೀ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ. ಈ 2 ಹಸಿಮೆಣಸಿನಕಾಯಿ ಈಗ ಉದ್ದು ಕಟ್ ಮಾಡಿ ಇಟ್ಟಿದ್ದೆ, ಅದನ್ನು ಇದಕ್ಕೆ ಹಾಕ್ತಾ ಇದ್ದೀನಿ. ಇದು ಸ್ವಲ್ಪ ಹೀಗೆ ಫ್ರೈ ಆಯ್ತಾ ಬರ್ತದೆ. ಎರಡು ದೊಡ್ಡ ಟೊಮೆಟೊನ ಈ ಥರ ಕಟ್ ಮಾಡಿ ಇಟ್ಟಿದ್ದೀನಿ. ಇದನ್ನು ನಾನು ಇದಕ್ಕೆ ಹಾಕೊಳ್ತಾ ಇದ್ದೀನಿ. ಟೊಮೆಟೊ ಚೆನ್ನಾಗಿ ಫ್ರೈ ಆಗೋವರೆಗೂ ಅದನ್ನು ಫ್ರೈ ಮಾಡ್ಕೊಳ್ಳೋಣ. ಸಾಫ್ಟ್ ಆಗೋಬೇಕು, ಅದುವರೆಗೂ ಫ್ರೈ ಮಾಡ್ಕೊಳ್ಳೋಣ. ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಅರಿಶಿನ ಪುಡಿ ಕೂಡ ಹಾಕ್ತಾ ಇದ್ದೀನಿ. ಹೀಗೆ ಫ್ರೈ ಆಯ್ತಾ ಇರ್ತದೆ. ಟೊಮೆಟೊ ಎಷ್ಟು ಸಾಫ್ಟ್ ಆಗಿದೆ. ಈಗ ನಾವು 1 ಟೀ ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಇದು ಹೀಗೆ ಫ್ರೈ ಆಗ್ತದೆ. ನಾನಿಲ್ಲಿ 1 ಬೌಲಷ್ಟು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಒಂದು ಅರ್ಧ ಬೌಲಷ್ಟು ಪುದೀನ ತೊಗೊಂಡಿದ್ದೀನಿ. ಪುದೀನ ಸ್ವಲ್ಪ ಕಮ್ಮಿ ಹಾಕಿ, ಕೊತ್ತಂಬರಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳೋಣ. ಈಗ ಒಂದು ಅರ್ಧ ಬೌಲಷ್ಟು ಮೊಸರು ಹಾಕ್ಕೊಂಡಿದ್ದೀನಿ. ನಾನು ಫಸ್ಟೇ ಹೇಳಿದ್ದೀನಿ, ಮೊಸರು ನಾನೇ ಮನೆಯಲ್ಲೇ ಮಾಡೋದು. ಅದರ ಲಿಂಕ್ ಕೂಡ ಹಾಕಿದ್ದೀನಿ. ಅದರಲ್ಲಿ ಯಾವ ಥರ ಮೊಸರು ಮಾಡೋದು ಅಂತ ನೋಡ್ಕೊಬೋದು. ಈಗ ಮೊಸರನ್ನ ಇದಕ್ಕೆ ಹಾಕ್ತಾಯಿದ್ದೀನಿ.
ಇದೀಗೆ ಒಂದು 2 ನಿಮಿಷ ಫ್ರೈ ಆಗಿ ಇಷ್ಟಾಗಿದೆ. ಇವಾಗ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ಆ ಥರ ಹಾಕ್ಕೊಳ್ತಾ ಇದ್ದೀನಿ ನಾನು ನೀರು. ನಾನು ಇವಾಗ ಆಲ್ರೆಡಿ 2 ಲೋಟ ಅಕ್ಕಿ ಹಾಕ್ಕೊಂಡಿದ್ದೀನಿ, ಅದಕ್ಕೆ 4 ಲೋಟ ನೀರು ಥರ ಹಾಕ್ತೀನಿ. ಅಕ್ಕಿ ಇವಾಗಲೇ ಹಾಕಲ್ಲ, ಫಸ್ಟು ನೀರು ಹಾಕಿ ಒಂದು ಸ್ವಲ್ಪ ನೀರು ಕುದೀಲಿ, ಆಮೇಲೆ ಅದಕ್ಕೆ ಅಕ್ಕಿ ಹಾಕೋಣ. ಇದು ಹಾಕಿದ್ದೀನಿ. ಇವಾಗಲೇ ಉಪ್ಪೆಲ್ಲ ನೀವು ಚೆಕ್ ಮಾಡ್ಕೊಳ್ಳಿ. ಉಪ್ಪು ಬೇಕಿದ್ರೆ ಉಪ್ಪು ಹಾಕೋ. ನನಗೆ ಉಪ್ಪು ಕಮ್ಮಿ ಇದೆ, ಮತ್ತೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಈಗ ಒಂದು ಸ್ವಲ್ಪ ಹೊತ್ತಿಗೆ ನೀರು ಕುದೀಲಿ. ಸ್ವಲ್ಪ ನೀರು ಕುದ್ದ ಮೇಲೆ ಅಕ್ಕಿನ ಹಾಕೋಣ. 2 ನಿಮಿಷ ಹೀಗೆ ಕುದಿಲಿಕ್ಕೆ ಬಿಡೋಣ. ಇವಾಗ ನೋಡುವ ಏನಾಗ್ತಿದೆ ಅಂತ. ಎಷ್ಟು ಕುದೀತಾ ಇದೆ, ಇಷ್ಟು ಕುದ್ರೆ ಸಾಕು. ಇವಾಗ ಇಷ್ಟು ಕುದ್ರೆ ಸಾಕು. ಇವಾಗ ನಾವೇನು ಮಾಡೋಣ, ಅಕ್ಕಿನ ನಾನು ಫಸ್ಟ್ ನೆನೆಗೆ ಹಾಕಿಲ್ಲ, ನಾನು ಇವಾಗಲೇ ನೆನೆಗೆ ಹಾಕಿದ್ದು. ಯಾಕೆಂದರೆ ನಾನು ಇವತ್ತು ರೇಷನ್ ಅಕ್ಕಿಯಿಂದ ನಾನು ಈ ಕುಷ್ಕನ ಮಾಡ್ತಾ ಇರೋದು. ನೋಡೋಣ, ಇರೋರು ನನಗೆ ಬಾಸುಮತಿ ರೈಸೇ ಬೇಕು, ಜೀರಾ ರೈಸ್ ಬೇಕು, ಬಿರಿಯಾನಿ ರೈಸೇ ಬೇಕು ಅಂತ ಹೇಳ್ತಾರೆ. ಇಲ್ಲದವರು ಯಾವ ರೀತಿ ಬೇಕಾದ್ರೂ ಮಾಡ್ಕೊಂಡು ತಿನ್ಬೋದು ಫ್ರೆಂಡ್ಸ್. ನೋಡಿ, ಇದಿವತ್ತು ನಾನು ಇವಾಗ ಈಗ ನಾನು ಯಾವಾಗ ನೀರು ಹಾಕಿದೆ ಕುಕ್ಕರ್ಗೆ, ಆವಾಗ ನಾನು ಅಕ್ಕಿನ ತೊಳ್ಕೊಂಡಿದ್ದು. ಈಗ ನಾನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡೋಣ. ನಾನು ಫಸ್ಟೇ ಹೇಳಿದ್ದೀನಿ ಉಪ್ಪು ಎಲ್ಲ ಚೆಕ್ ಮಾಡ್ಕೊಂಡಿದ್ದೆ. ಈಗ ಕೊನೆಗೆ ನಾನು 1 ಟೀ ಸ್ಪೂನ್ ತುಪ್ಪನ ನಾನು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಪಲಾವು, ಬಿರಿಯಾನಿ ಯಾವ್ದು ಬೇಕಾದ್ರೂ ಮಾಡ್ಬೋದು ಫ್ರೆಂಡ್ಸ್. ಹೊಟ್ಟೆ ತುಂಬಕ್ಕೆ ಯಾವುದಾದ್ರೂ ಚೆನ್ನಾಗೇ ಇತ್ತು. ಅಷ್ಟಾಗಲೇ ಗೊತ್ತಾಗೋದ್ರ ಬೆಲೆ ಏನು ಅನ್ನೋದು. ಯಾಕೆಂದರೆ ನಮಗೆ ಹಸಿವಿಲ್ದಾಗ ನಾವು ಅದು ಇದು ಅಂತ ಬೇರೆ ಬೇರೆ ರೀತಿಯೆಲ್ಲ ಹೇಳಿಬಿಡ್ತೀವಿ. ಅದಕ್ಕೆ ಹೊಟ್ಟೆ ಹಸಿದಾಗ ಅದ್ರದ್ದು ಬೆಲೆ ಏನು ಅನ್ನೋದು ಗೊತ್ತಾಗುತ್ತೆ. ಇವಾಗ ಒಂದು ವಿಶಿಲ್ ಹಾಕಿ, ಒಂದು ವಿಶಿಲಾಗಿ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಇನ್ನೊಂದು 2 ವಿಶಿಲ್ ಫುಲ್ ಓಡಿಸೋದು ಬೇಡ. ಯಾಕೆಂದರೆ ನೀರು ಕಾಯ್ದಿದೆ ಫುಲ್ಲು. 1 ವಿಶಿಲ್ ಫುಲ್ ಆಗಲಿ, ಆಮೇಲೆ ನೆಕ್ಸ್ಟಿಗೆ ಒಂದು ಸ್ವಲ್ಪ ಹೊತ್ತು ಆಮೇಲೆ ವಿಶಿಲ್ ಹಾಕೋಕ್ಕೆ ಬಿಟ್ಬಿಡಿ. ನೆಕ್ಸ್ಟದು ಆವಾಗ ಜಸ್ಟ್ ಆಫ್ ಮಾಡಿದ್ರೆ ಸಾಕು. ಇದು ವಿಶಿಲ್ಗೆ ಬಿಟ್ಟಿದ್ದೀನಿ. ನೋಡುವ, ಒಂದು ವಿಶಿಲ್ ಈಗ ಆಗಿದೆ. ಇನ್ನೊಂದು ವಿಶಿಲು ಫುಲ್ ವಿಶಿಲ್ ಓಡಿಸೋದು ಬೇಡ. ವಿಶಿಲ್ ಆಗೋಕ್ಕಿಂತ ಮೊದಲೇ ಆಫ್ ಮಾಡ್ಕೊಂಡ್ಬಿಡೋಣ. ಇವಾಗ ವಿಶಿಲ್ ಆಗಿದೆ, ತಣ್ಣಗಾಗಿದೆ. ನೋಡುವ ಹೇಗಾಗಿರುತ್ತೆ. ಇದು ಇನ್ನೂ ಸ್ವಲ್ಪ ತಣ್ಣಗಾದರೆ ಇದು ಅನ್ನ ಬಿಡಿ ಬಿಡಿನೇ ಆಗುತ್ತೆ. ನೋಡಿ, ಇಲ್ಲಿ ನೋಡಿ, ಮೆಲ್ಲ ಇದನ್ನು ಮಿಕ್ಸ್ ಮಾಡಿದ್ರೆ ಆಯಿತು. ನೋಡಿ ಫ್ರೆಂಡ್ಸ್, ನಾನು ಮಾಡಿದ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನಷ್ಟು ಈಸಿ ರೆಸಿಪಿಗೋಸ್ಕರ ಈಸಿ ಲೈಫ್ ಇನ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಸಿ ಯು ಆಲ್ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್. ಬಾಯ್.